ಆರೋಗ್ಯ ತಪಾಸಣಾ ಶಿಬಿರದಿಂದ ಜನರಿಗೆ ಅನುಕೂಲ. ಸೈ ಮಂಜುನಾಥ ಪ್ರಸನ್ನ. ನಂದೀಶ್ ಮೂಡ್ಲಪುರ ಹುಟ್ಟುಹಬ್ಬ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಎಸ್ಆರ್ ಚಾಮರಾಜನಗರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಿಂದ ಜನರಿಗೆ ಅನುಕೂಲಕರವಾಗಲಿದೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕ ಸೈ ಮಂಜುನಾಥ್ ಪ್ರಸನ್ನ ಹೇಳಿದ್ದಾರೆ. ನಗರದ ರೋಟರಿ ಭವನದಲ್ಲಿ ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಮೂಡ್ಲಪುರ ನಂದೀಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಂದಿ ಬ್ರಿಗೇಡ್, ಜೆಎಸ್ಎಸ್ ವೈದ್ಯಕೀಯ ಸಂಸ್ಥೆ, ಜೆಎಸ್ಎಸ್ ನರ್ಸಿಂಗ್ ಕಾಲೇಜ್, ರೋಟರಿ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಆರೋಗ್ಯ ಸೇವೆ ಒಂದು ಅತ್ಯುತ್ತಮವಾದ ಸೇವೆಯಾಗಿದೆ. ಪವಿತ್ರಕ್ಕೆ ಹೆಸರಾದ ಒಂದು ಸೇವೆಯಾಗಿದೆ. ಇವುಳ್ಳವರು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡಿತಾರೆ. ಆದರೆ ಸಾಮಾನ್ಯ ಜನರು, ಬಡವರಿಗೆ ಇಂತಹ ಉಚಿತ ಆರೋಗ್ಯ ಶಿಬಿರಗಳು ತುಂಬಾ ಪರಿಣಾಮಕಾರಿಯಾಗಿ ಉಪಯೋಗ ಆಗುತ್ತದೆ ಎಂದರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಮೂಡ್ಲಪುರ ನಂದೀಶ್ ಅವರು ಎಲ್ಲ ಸಮಾಜದ ಮುಖಂಡರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇದ್ದು ಅನೇಕ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಅವರ ಹುಟ್ಟುಹಬ್ಬದ ಅಂಗವಾಗಿ ನಂದಿ ಬ್ರಿಗೇಡ್ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದು ಜನರಿಗೆ ಅನುಕೂಲ ಮಾಡ್ತಾ ಇರುವುದು ನಿಜಕ್ಕೂ ಶ್ಲಾಘನೀಯ ವಿಚಾರ ಎಂದರು. ನಂದೀಶ್ ಮೂಡ್ಲಪುರ ಅವರಿಗೆ ಒಳಿತಾಗಲಿ ಎಂದು ಶುಭ ಕೋರಿದ್ದಾರೆ. ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಮಾತನಾಡಿ, ಹುಟ್ಟುಹಬ್ಬವನ್ನ ಸಡಗರದಲ್ಲಿ ಆಚರಣೆ ಮಾಡಿಕೊಳ್ಳುವುದು ಅಲ್ಲ, ಜನೋಪಯೋಗಿಯೊಂದಿಗೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವುದು ನೂರಾರು ವರ್ಷಗಳ ಕಾಲ ಅವರ ನೆನಪಲ್ಲಿ ಉಳಿಯುತ್ತದೆ. ಅಂತಹ ಕಾರ್ಯಕ್ರಮವನ್ನ ಮೂಡ್ಲಪುರ ನಂದೀಶ ಅವರ ಹುಟ್ಟುಹಬ್ಬದ ಅಂಗವಾಗಿ ನಂದಿ ಬ್ರಿಗೇಡ್ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿರುವುದು ಒಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ. ಭಗವಂತ ಮೂಡ್ಲಪುರ ನಂದೀಶ್ ಅವರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಕರುಣಿಸಲಿ ಎಂದು ಶುಭ ಕೋರಿದ್ದಾರೆ. ಪರಿಸರ ಪ್ರೇಮಿ ಸಿಎಂ ವೆಂಕಟೇಶ್ ಮಾತನಾಡಿ, ರಕ್ತದೊತ್ತಡ, ಮಧುಮೇಹ, ಎಸಿಜಿ ಹಾಗೂ ಇನ್ನಿತರ ತಪಾಸಣೆಯನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಜಯ್, ಆರುಷಿ, ರಾಧಿಕಾ, ನಿವೃತ್ತ ಶಿಕ್ಷಕ ಶಿವಕುಮಾರ್, ನಂದಿ ಬ್ರಿಗೇಡ್ ಮುಖ್ಯಸ್ಥ ಶಿವರಾಜ ಸಿದ್ದಯ್ಯನಪುರ, ಗುರುಪ್ರಸಾದ್, ಹರಿಪ್ರಸಾದ್, ಮಂಜೇಶ್, ಅಶೋಕ್, ಭೂಮಿಕಾ, ಮಂಜು, ರವಿ, ನಂದೀಶ್, ಅರ್ಜುನ್, ಗಿರೀಶ್, ಪುಣಜನೂರು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಎನ್ಕೆಎಸ್ ಟಿವಿ 4 ಚಾಮರಾಜನಗರ. ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಭಗವಂತ ಆರೋಗ್ಯ, ಐಶ್ವರ್ಯ, ಅಧಿಕಾರ, ನೆಮ್ಮದಿ ಕಲಿಸಲಿ ಅಂತ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯನ ಕೋರ್ತಾ ಇದ್ದೇನೆ. ಒಬ್ಬ ಹುಟ್ಟುಹಬ್ಬವನ್ನ ಸಡಗರದಲ್ಲಿ ಆಚರಣೆ ಮಾಡ್ಕೊಳ್ಳೋದಲ್ಲ, ಜನಗಳ ಮಧ್ಯದಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು. ನಮ್ಮ ಉದ್ದೇಶ ಏನೇ ಅಂತಂದ್ರೆ 2,000 ರೂಪಾಯಿ 3,000 ರೂಪಾಯಿ ಹಾಕಿ ಫ್ಲೆಕ್ಸ್ ಹಾಕೋದು ದೊಡ್ಡ ವಿಚಾರ ಅಲ್ಲ. ಸಾಮಾಜಿಕ ಅದೇ 2,000ದಲ್ಲಿ 1,000ನ ಯಾರಾದರೂ ಅನಾಥ ಮಕ್ಕಳಿಗೆ ಅಥವಾ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ರೆ ನೂರಾರು ವರ್ಷಗಳ ಕಾಲ ಅವರ ನೆನಪು ಉಳ್ಕೊಳ್ಳುತ್ತೆ. ನಾವು ಮಾಡ್ತೀವಿ. ಇವತ್ತಿನ ಸೇವೆ ಏನು ಅಂತಂದ್ರೆ ಪ್ರಚಾರಕ್ಕೋಸ್ಕರ ಮಾಡೋದಲ್ಲ, ಇಂಥ ಸಮಾಜಮುಖಿ ಕೆಲಸಗಳನ್ನ ನಮ್ಮ ಕೈಲಿ ಎಷ್ಟಾಗುತ್ತೆ ನಮ್ಮ ಇತಿಮಿತಿಗಳಲ್ಲಿ ಅದನ್ನ ನಾವು ಸಮಾಜಕ್ಕೆ ತೊಡಗಿಸ್ಕೊಂಡು ಸಮಾಜದ ಕೆಲಸ ಏಳಿಗೆಗೆ ದುಡಿಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ನಂದಿ ಬ್ರಿಗೇಡ್ ಅವರು ಇಂಥ ಕಾರ್ಯಗಳನ್ನ ಒಬ್ಬರಿಗೆಲ್ಲದೆ ಎಲ್ಲಾ ಸಂಸ್ಥೆಗಳವರು ಇದನ್ನ ಅಳವಡಿಸ್ಕೊಂಡ್ರೆ ತುಂಬಾ ಉತ್ತಮ ಅಂತ ನನ್ನ ಮನೋಭಾವನೆ. ಯಾಕೆಂತಂದ್ರೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದು ವೆಂಕಟೇಶ್ವರ ಹೇಳಿದಾಗೆ ಯಾವುದೋ ರೆಸಾರ್ಟ್ಸ್ ಅಲ್ಲಿ ಅಥವಾ ಇನ್ನೊಂದು ಕಾರ್ಯಕ್ರಮದಲ್ಲ, ಜನಗಳ ಮಧ್ಯದಲ್ಲಿ ಅಟ್ಲೀಸ್ಟ್ ಒಬ್ಬರಿಗೋ ಇಬ್ಬರಿಗೋ ತಮ್ಮ ಕೈಲಿ ಆದ ಸಹಾಯನ ಮಾಡಿದ್ರೆ ತುಂಬಾ ಅನುಕೂಲ. ನಂದೀಶ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ನಾವೆಲ್ಲ ಮನೆಗಳು ಸೇರ್ಕೊಂಡಿದ್ದು. ಅವರು ಪ್ರತಿಯೊಂದು ಹಳ್ಳಿಗಳಿಗೆ ಏನಾಗುತ್ತೆ ಅವ್ರ ಕೈಲಿ ಸಮಾಜ ಸೇವೆ ಜೊತೆಗೆ ಯಾರು ಸುತ್ತೋಗಿರ್ತಾರೆ ಅವ್ರನ್ನ ಅವ್ರದೇ ಆದ ವೆಹಿಕಲ್ ಹಾಕೊಂಡು ಕರ್ಕೊಂಡು ಹೋಗಿ ಶವ ಸಂಸ್ಕಾರ ಮಾಡಿದ್ರು. ಅದು ಒಂದು ವಿಶೇಷ. ಆದ್ರಿಂದ ಅವ್ರಿಗೆ ಭಗವಂತ ಅವ್ರನ್ನ ದಿನ ದಿನೇ ಹೆಚ್ಚು ಅಧಿಕಾರ, ಅಂತಸ್ತನ್ನ ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ಭಗವಂತ ನಾವೇನಾದ್ರೂ ಮಾಡಿರೋದನ್ನ ಒಳ್ಳೆ ಕಾರ್ಯ ಇದೆ ಅಂತಂದ್ರೆ ಅದನ್ನ ಕೌಂಟ್ ಮಾಡ್ತಾ ಇರುತ್ತೆ. ಅವ್ರಿಗೆ ಅಟ್ಲೀಸ್ಟ್ ಒಂದು ಪ್ರತಿಫಲ ಕೊಡಬೇಕು ಅಂತ ಭಗವಂತ ಅವ್ರನ್ನ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅದೇ ರೀತಿ ನಂದೀಶ್ ಅವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ, ಅವ್ರಿಗೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಮತ್ತೊಮ್ಮೆ ಕಲಿಸಲಿ ಅಂತ ನಾನು ಭಗವಂತನ ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಅತ್ಯುತ್ತಮವಾದಂತ ಒಂದು ಸೇವೆ, ಪಾವಿತ್ರ್ಯಕ್ಕೆ ಹೆಸರುವಾದಂತ ಒಂದು ಸೇವೆ. ಸಾಮಾನ್ಯವಾಗಿ ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ, ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ. ಅಂದರೆ ವೈದ್ಯರು ದೇವರಿಗೆ ಸಮಾನ ಅಂತ ಹೇಳಿ. ಯಾಕೆಂದ್ರೆ ಈ ಶರೀರ ಎಲ್ಲ ರೀತಿಯ ವ್ಯಾಧಿಗಳಿಂದ ಜರ್ಜರಿತವಾಗಿದೆ. ಆ ಹಿಂದೆ ಎಲ್ಲ ಜರ್ಜರಿತವಾದಂತಹ ಒಂದು ಶರೀರಕ್ಕೆ ಗಂಗಾ ಜಲವನ್ನ
ನೀಡುವುದರ ಮೂಲಕ, ಕುಡಿಸುವುದರ ಮೂಲಕ ಪಾವಿತ್ರತೆಯನ್ನು ಕಾಪಾಡ್ತಾ ಇದ್ರು. ಅಂತ ಒಂದು ಪಾವಿತ್ರತೆ ಆ ಗಂಗಾ ಜಲಕ್ಕೆ ಇದೆ. ಗಂಗಾ ಮಾತೆ ಅಂತ ಹೇಳುವಾಗ ಅದನ್ನು ದೇವರು ಅಂತ ಪರಿಗಣಿಸ್ತೇವೆ. ಇವತ್ತಿನ ಜಗತ್ತಿನಲ್ಲಿ ನಮ್ಮ ವೈದ್ಯರುಗಳು ಟ್ರೀಟ್ಮೆಂಟ್ ಏನು ನೀಡ್ತಾರೆ, ಹಾಗಾಗಿ ಅವರು ಜೀವವನ್ನು ಉಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಅವರನ್ನ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಕ್ಕಂಥದ್ದು, ದೇವರಿಗೆ ಸಮಾನ ಅಂತ ಹೇಳ್ತಕ್ಕಂಥದ್ದು. ಜೊತೆಗೆ ಈ ಒಂದು ಆರೋಗ್ಯ ಶಿಬಿರಗಳ ಒಂದು ಔಚಿತ್ಯ ಮತ್ತು ಅದರ ಫಲಾನುಭವಿಗಳು ಅಂದರೆ ಸಾಮಾನ್ಯ ಜನರು ಹೆಚ್ಚಿನ ಭಾಗ ಸಾಮಾನ್ಯವಾಗಿ ಇವತ್ತು ನಾವು ಸಮಾಜದಲ್ಲಿ ಕಾಣ್ತೇವೆ. ಉಳ್ಳವರು ಅಂದರೆ ಹಣ ಇರ್ತಕ್ಕಂಥವರು ತಮ್ಮ ಆರೋಗ್ಯದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ತಮ್ಮ ಬಾಡಿ ಚೆಕಪ್ ಮಾಡಿಸ್ಕೊಳ್ತಕ್ಕಂಥ, ತಮ್ಮ ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥ ನೋಡ್ತೇವೆ. ಆದರೆ ನಮ್ಮ ಸಾಮಾನ್ಯ ಜನರು, ಹಳ್ಳಿಗಳಿಂದ ಬರ್ತಕ್ಕಂಥ ಜನರು ಅಥವಾ ಬಡವರು, ಹಣವನ್ನು ಖರ್ಚು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿವಂತರಲ್ಲದವರು, ಅಂಥವರಿಗೆ ಇಂಥ ಒಂದು ಆರೋಗ್ಯ ತಪಾಸಣಾ ಶಿಬಿರ ತುಂಬ ಪರಿಣಾಮಕಾರಿಯಾಗಿ ಉಪಯೋಗಕಾರಿಯಾಗಿದೆ ಅನ್ನೋದನ್ನು ನಾವು ಕಡೆಗಣಿಸಬಾರದು. ಏಕೆಂದರೆ ಸುಮಾರು ಈ ನಮ್ಮ ರೋಟರಿ ಭವನದಲ್ಲಿ ಇವರ ಸಹಯೋಗದಲ್ಲಿ ಸಾಕಷ್ಟು ವರ್ಷಕ್ಕೆ ಒಂದು 10-15 ಬಾರಿ ಇಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಹೆಚ್ಚಿನ ಭಾಗ ಉಚಿತ ಕಣ್ಣಿನ ತಪಾಸಣೆ ಮತ್ತು ಚಿಕಿತ್ಸೆ ಕೊಡಿಸುವಂಥ ಒಂದು ಕೆಲಸವನ್ನು ರೋಟರಿ ಸಂಸ್ಥೆಯವರು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಅವರ ಸಹಯೋಗದಲ್ಲಿ, ಜೊತೆಗೆ JSS ಆಸ್ಪತ್ರೆಯ ಸಹಯೋಗದಲ್ಲಿ ನಂದಿ ಬ್ರಿಗೇಡ್ನವರು ನಮ್ಮ ನಂದೀಶ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಮತ್ತೆ ಇನ್ನೂ ಕೂಡ ಇದರ ಸೇವೆಯನ್ನು ಪಡ್ಕೊಳ್ಳಿಕ್ಕೆ ನಂತರದಲ್ಲಿ ಇವತ್ತು ಇಡೀ ದಿನ ಈ ಒಂದು ಸೇವೆ ನಡೀತದೆ. ಜನರು ಕೂಡ ಬರ್ತಾರೆ. ಹೆಚ್ಚಿನ ಸಾಮಾನ್ಯ ಜನರಿಗೆ ಇದು ತುಂಬ ಉಪಯೋಗವಾಗಲಿ ಅಂತ ಹೇಳ್ತೇನೆ. ಒಟ್ಟಾರೆ ವೈದ್ಯಕೀಯ ಸೇವೆ ಎನ್ನುವಂಥದ್ದು ಅದರ ಇವತ್ತು ಕೂಡ ತನ್ನ ಪಾವಿತ್ರ್ಯತೆಯನ್ನು ಯಾಕೆ ಕಾಯ್ದುಕೊಂಡು ಬಂದಿದೆ ಅಂತಂದ್ರೆ ಅದು ಜೀವ ಉಳಿಸುವ ಅಂತ ಒಂದು ಕಾರ್ಯ, ಕ್ರಿಯೆ. ಹಾಗಾಗಿ ಅದೊಂದು ಪವಿತ್ರವಾದ ಸೇವೆ ಅಂತ ಹೇಳ್ತಾ ನನಗೆ ಉದ್ಘಾಟನೆ ಮಾಡಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು